ಕರ್ನಾಟಕದ ಇತಿಹಾಸದಲ್ಲಿ ಸಂತರ ಶರಣರ ಪಾವನ ನೆಲವೆಂದು ಪ್ರಸಿದ್ಧಿ ಪಡೆದ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಸಿದ್ದ ಬಸವೇಶ್ವರರ ಮಹಿಮೆಯು ವಿಶೇಷ ಸ್ಥಾನ ಹೊಂದಿದೆ. ಕ್ರಿಸ್ತಶಕ 13-14ನೇ ಶತಮಾನಗಳ ಮಧ್ಯಭಾಗದಲ್ಲಿ ಸಮಾಜ ಸುಧಾರಣೆ, ಧರ್ಮ ಜಾಗೃತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಿದ ಮಹಾಶರಣರಲ್ಲಿ ಶ್ರೀ ಸಿದ್ದ ಬಸವೇಶ್ವರರು ಪ್ರಮುಖರು. ನಂದಿಯ ಅವತಾರವೆಂದು ನಂಬಲ್ಪಡುವ ಶ್ರೀ ಸಿದ್ದ ಬಸವೇಶ್ವರರು ತಮಿಳುನಾಡಿನ ಶಿವಕಂಚಿಯಲ್ಲಿ ಶಂಕರರಾಜ ಭಾನುಮತಿ ದಂಪತಿಯ ಸುಪುತ್ರನಾಗಿ ಜನಿಸಿದ್ರು. ಬಾಲ್ಯದಲ್ಲಿಯೇ ಸಮಾಜದ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿದ ಅವರು ಅನೇಕ ಪವಾಡಗಳ ಮೂಲಕ ಜನಮಾನಸದಲ್ಲಿ ಭಕ್ತಿ ಭಾವ ಬೆಳೆಸಿದ್ರು. ಸತ್ತ ಆಕಳಿಂದ ಹಾಲು ತರುವ ಘಟನೆಯಂತಹ ದೈವಿಕ ಅನುಭವಗಳು ಅವರ ಮಹಿಮೆಗೆ ಸಾಕ್ಷಿಯಾಗಿವೆ. ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ಅನೇಕ ಭಾಗಗಳಲ್ಲಿ ಸಂಚರಿಸಿದ ಸಿದ್ದ ಬಸವೇಶ್ವರರು ಮಾಶಾಳ, ಸಿಂದಗಿ, ಯರ್ಗಲ್, ಹರವಾಳ, ಕೋಳಕೂರು, ಮಂದ್ರವಾಡ, ಫಿರೋಜಾಬಾದ್, ಆಲಗೂಡು ಹಾಗೂ ಯಾದಗಿರಿ ಮೊದಲಾದ ಪ್ರದೇಶಗಳನ್ನ ತಮ್ಮ ಕಾರ್ಯಕ್ಷೇತ್ರಗಳಾಗಿ ರೂಪಿಸಿದ್ರು. ಮಾಶಾಳದಲ್ಲಿ ಆರಂಭವಾದ ಬಿಂದಿಗೆ ಪೂಜೆ, ಯರ್ಗಲದ ರಾಮತೀರ್ಥ, ಹರವಾಳದಲ್ಲಿ ಕರಿಸಿದ್ದನ ಗರ್ವಹರಣ, ಕೋಳಾಕುರದ ಗಾಣದ ಕಲ್ಲು ಪವಾಡಗಳು ಅವರ ಸಮಾಜದ ಪರಿವರ್ತನೆಯ ಸಂಕೇತಗಳಾಗಿವೆ. ಫಿರೋಜಾ ಖಾನನ ಅರಮನೆಯಲ್ಲಿಯೂ ತಮ್ಮ ದೈವಿಕ ಶಕ್ತಿಯನ್ನ ಪ್ರದರ್ಶಿಸಿದ ಸಿದ್ದ ಬಸವರು ಅಧರ್ಮದ ವಿರುದ್ಧ ಧರ್ಮವನ್ನ ಪ್ರತಿಷ್ಠಾಪಿಸಿದ್ರು. ಕೊನೆಗೆ ಕೋಳಕುರದಲ್ಲಿಯೇ ನೆಲೆಸಿದ ಅವರು ಭಕ್ತರ ಆರಾಧ್ಯ ದೈವವಾಗಿ ಲಿಂಗೈಕ್ಯರಾದರು. ಓಂ ಶ್ರೀ ಗುರು ಸಿದ್ದ ಬಸವಾಯ ನಮಃ. ಸಿದ್ದ ಬಸವೇಶ್ವರರು 14ನೇ ಶತಮಾನದಲ್ಲಿ ಜನಿಸಿ ಒಂದು ರಾಜಮನೆತನದಲ್ಲಿ ಜನಿಸಿ ಹುಟ್ಟಿದ 7 ವರ್ಷಕ್ಕೆ ಆ ಮನೆತನವನ್ನು ತೊರೆದು ದೇಶ ಸಂಚಾರ ಮಾಡುತ್ತಾ ಇಲ್ಲಿ ಬಂದು ಜೀವಂತ ಸಮಾಧಿಯನ್ನು ಹೊಂದಿದ್ದಾರೆ. ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಇನ್ನೂ ಪವಾಡಗಳು ಜೀವಂತವಾಗಿದೆ. ಇಲ್ಲಿ ಯರಗಲ್ಲದಲ್ಲಿ ನಾಳೆ 25ನೇ ತಾರೀಕು ಬಿಂದಿಗೆ ಪೂಜೆ ನಡೀತಾ ಇದೆ. ಆ ಬಿಂದಿಗೆ ಪೂಜೆಯಲ್ಲಿ ಬಿಂದಿಗೆ ತುಂಬಿದ್ರೆ ನಾನು ಈ ಜಗದಲ್ಲಿ ಇಲ್ಲ ಅಂತ ತಿಳಿಯಿರಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಆ ಬಿಂದಿಗೆ ತುಂಬಲ್ಲ. ಇನ್ನೂವರೆಗೂ 1 ಇಂಚರೇ ಕಮ್ಮಿ ಇರ್ತದೆ ಆ ಬಿಂದಿಗೆ ತುಂಬಬೇಕಾದ್ರೆ. 25ನೇ ತಾರೀಕು ಯರಗಲ್ ಗ್ರಾಮ, ಸಿಂದಗಿ ತಾಲೂಕು ಯರಗಲ್ ಗ್ರಾಮದಲ್ಲಿ ನಡೀತಾ ಇದೆ. ಅದು ಭಾಳ ಒಳ್ಳೆಯ ಒಂದು ಪವಾಡ. ಇನ್ನೂ ಎಲ್ಲ ಭಾಳ ಭಕ್ತರಿಗೆ ಭಾಳಷ್ಟು ಆಶೀರ್ವಾದ ಮಾಡಿದ್ದಾರೆ. ಅವರ ಜೀವನ ಚರಿತ್ರೆ ಹೇಳಬೇಕಾದ್ರೆ ಭಾಳ ದೊಡ್ಡದಿದೆ. ಆದರೂ ಅವರು ಇಲ್ಲಿ ಗಾಣದ ಕಲ್ಲದಲ್ಲಿ ಪರು ಅಂತ ಮಾಡ್ತಾರೆ. ಪ್ರತಿ ವರ್ಷ ಪರು ಉತ್ತರ ಮಳೆ ಹೂಡ್ದ 5 ದಿನಕ್ಕೆ ಪರು ಮಾಡ್ತಾರೆ. ಆ ಪರುವಿಗೆ ಕನಿಷ್ಠ ಪಕ್ಷ ಒಂದು 25 ಚೀಲ ಜೋಳದ ರೊಟ್ಟಿ ಮತ್ತು 10 ಕಡಾಯಿ ಬಜ್ಜಿ ಪಲ್ಯ ಮಾಡ್ತಾರೆ. ಕನಿಷ್ಠ ಒಂದು 15-20 ಸಾವಿರ ಜನಸಂಖ್ಯೆ ಕಲಿತದ ಅಂತ ಒಂದು ದೊಡ್ಡ ಭಕ್ತರ ಸಮೂಹವನ್ನು ಹೊಂದಿರುವಂಥ ಸಿದ್ದ ಬಸವೇಶ್ವರರು ಇನ್ನೂ ಅನೇಕ ಗ್ರಾಮಗಳಲ್ಲಿ, ಹರವಾಳದಲ್ಲಿ ಕರಿಸಿದ್ದನ ಗರ್ವಹರಣ ಮಾಡಿದ್ದಾರೆ. ಫಿರೋಜ್ ಖಾನ್ ರಾಜ ಕೆಲವೊಂದು ಪವಾಡಗಳು, ಇವರು ನೀವು ಸೊಪ್ಪಿ ಬಸವ ಅಂತಂದ್ರೆ ಸೊಪ್ಪಿ ತಿನ್ನಬೇಕಲ್ಲ ಅಂತ ಕೇಳಿದಾಗ ಸೊಪ್ಪಿ ತಿಂತೀನಿ ಅಂತಂದ್ರೆ ಸೊಪ್ಪಿ ತಿಂದು ತೋರಿಸಿದ್ದಾರೆ. ಕ್ಷಣಾರ್ಧದಲ್ಲಿ ಸೊಪ್ಪಿ ಮಾಯಾಗಿ ದುರ್ಕಿ ಹೊಡೆದಾಗ 3 ಗುಂಪಿ ಸಗಣಿ ಹಾಕಿ ಹೊರಗೆ ಬಂದಿದ್ದಾರೆ. ಮತ್ತು ಉಕ್ಕಿನ ಕುದುರೆ ಜೀವಂತ ತುಂಬಿ ಜೀವಕಳೆ ತುಂಬಿ ಆ ಕುದುರೆ ಮೇಲೆ ಬಿದರ್ತನ ಪ್ರಯಾಣ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಪವಾಡ ಇದೆ. ಸಿದ್ದ ಬಸವೇಶ್ವರ ಅವರ ಬಗ್ಗೆ ತಿಳಿಯಪಡಿಸುವುದೇನೆಂದರೆ, ಅವರು 1414ನೇ ಶತಮಾನದಲ್ಲಿ ಆಗಿ ಹೋದ ಒಬ್ಬ ಪವಾಡ ಪುರುಷರು ಮತ್ತು ಅವರು ಜನಿಸಿದ್ದು ಶಿವಕಂಚಿ, ತಮಿಳುನಾಡು. ಅಲ್ಲಿಂದ ಒಂದು ರಾಜಮನೆತನದಲ್ಲಿ ಭಾನುಮತಿ ಶಂಕರರಾಜ ಅಂತ ಹೇಳಿ ಒಂದು ರಾಜನ ಮನೆತನದಲ್ಲಿ ರಾಜದ
ಮನೆತನದಲ್ಲಿ ಜನಿಸಿದವರು. ಅವರು ಲೋಕ ಕಲ್ಯಾಣಕ್ಕಾಗಿ ತಮಿಳುನಾಡನ್ನು ಬಿಟ್ಟು ದೇಶ ಸಂಚರಿಸುತ್ತಾ ಈ ನಮ್ಮ ಕೋಮಲಿಪುರಕ್ಕೆ ಬಂದು ಇಲ್ಲಿ ಒಂದು ಭಕ್ತರನ್ನು ಕಂಡು ಇಲ್ಲಿ ಅವರು ನೆಲೆಗೊಂಡು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ತೆರಳಿ ಮಂದ್ರವಾಡದಲ್ಲಿ ಅಲ್ಲಿನೂ ಕೂಡ ಒಂದು ಪವಾಡವನ್ನು ಮಾಡಿ ಒಂದು ಸತ್ತು ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟು ಮತ್ತು ಅದು ಪುನಃ ತೀರಿಕೊಂಡಾಗ ಮತ್ತೆ ಆ ಮನೆ ದಂಪತಿಗಳಿಗೆ ಹೋಗಿ ಸತ್ತ ಮಗುವನ್ನು ಬದುಕಿಸಿ ಕೊಟ್ಟಂಥ ಒಂದು ಅವರ ಪವಾಡವಿದೆ. ಯಾವುದೇ ತರಹದ ನಮ್ಮ ಸಿದ್ಧಬಸವೇಶ್ವರರಿಗೆ ಒಂದು ಆಸ್ತಿ ಇರುವುದಿಲ್ಲ. ನಮ್ಮ ಸಿದ್ಧಬಸವೇಶ್ವರ ಭಕ್ತರೇ ಅವರಿಗೆ ದೊಡ್ಡ ಆಸ್ತಿ. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಅಪಾರ 3-4 ರಾಜ್ಯಗಳಲ್ಲಿ ಅಪಾರವಾದಂಥ ಭಕ್ತ ಸಮೂಹವನ್ನು ಹೊಂದಿ ಯುಗಾದಿ ಹಬ್ಬ ದಿವಸದಂದು ದೊಡ್ಡ ಜಾತ್ರೆ ನಡೆಯುತ್ತದೆ. ಸಿದ್ಧಬಸವೇಶ್ವರ ಪವಾಡದ ಬಗ್ಗೆ ಹೇಳ್ಬೇಕಾದ್ರೆ ರೀ, ಅಲ್ಲಿ ಗಾಣಕಲ್ಲಿನಿಂದ ಅಲ್ಲಿ ತಪಸ್ಸೆ ಮಾಡ್ಯಾನ್ರಿ 1500-2000 ವರ್ಷ. ಇದು 2000 ವರ್ಷ ಹಿಂದಿನ ಮಾತಾ. ಮಾಡಿದ ಮೂಲಕ ಅಲ್ಲಿ ತಪಸ್ಸೆ ಕೂತ ಮೂಲಕ ಹವಳ ರತ್ನ ಮುತ್ತು ರತ್ನ ಮಾಡ್ಕೊತು ರಾಜ್ಯರು ಹೊಂಟಿದ್ರು. ರಾಜ್ಯರು ಹೊಂಟಾದ ನನಗೆ ಏನಪ್ಪ ಇವೆಲ್ಲ ಕೇಳ್ದ ಮುತ್ತಿಯವ್ರು ಕೇಳೋದ ಮೂಲಕ ಇವೇನಪ್ಪ ಕಾರ್ ಕುಳ್ಳವ ಅಂತಂದ್ರು. ಆಯ್ತಪ್ಪ ಅವು ಇದ್ದಕ್ಕಿದ್ದಂಗೆ ಆಡಿ ಹೋಗಂತಂದ ಮೂಲಕ ಇಲ್ಲಿ ಕೋಳ್ಕೂರು ಬರುತ್ತೆ, ನಾವು ಕಾರ್ ಕುಳ್ಳಾಗಿ ಮುತ್ತು ರತ್ನಗಳು ಹೋಗಿರಿ. ಅದೇ ತಪ್ಪಿಗಾಗಿ ಮತ್ತೆ ಬಂದು ಕ್ಷಮೆ ಕೇಳಿ ಅವರು ರಾಜ್ಯರು ಬಂದು ಮುತ್ತೇರ ನೀವು ಎಲ್ಲಿ ಭೇಟಿಯಾಗಿರಿ ಯಪ್ಪ ನೀವು ಅಂದ್ಮೇಲೆ ಹಿಂಗಾಗ್ಯದ್ರಿ ಅಂದರು. ಅಂದ್ಮೇಲೆ ಆಯ್ತಪ್ಪ ನಿಮ್ಗೆ ಇದ್ದಕ್ಕಿದ್ದಂಗೆ ಅಲ್ಲಿ ಹೋಗಂದ್ಮೇಲೆ ಮತ್ತೆ ಅವು ಹವಳ ರತ್ನ ಮುತ್ತೆ ಆದ್ರಿ. ಅದೇ ಮುತ್ತು ರತ್ನದವರೆ ಇದು ಮುಂದಿನ ಮನಿದಾಗ ಬಂದು ಕಿಸಿದ ಅವರೇ ಮನೆಗೆ ಗುಡಿ ಕಟ್ಟ್ಯಾರ ಅವರು, ಸಿದ್ಧೇಶ್ವರ ಗುಡಿ ರೀ ಕಟ್ಟಿ. ಅದೇ ಕಟ್ಟಿದ ಮೇಲೆ ಇದು ಎದುರಿನ ಮನೆ ಅವ್ರು ಹವಳ ರತ್ನ ಮುತ್ತು ಅವ್ರ ರಾಜ್ಯರು ಮುಂದಿನ ಮನೆ ಒಳಗೆ ಆಗಿನ ಕಾಲದಾಗ ರೀ ಕಟ್ಟಿ ಹೋಗಿ ಪೌಡ ಮಾಡ್ಯಾರ. ಇದು ಬಹಳಷ್ಟು ಪೌಡ ಮಾಡ್ಯಾರ ಅವ್ರ ಕೈ ಮೇಲೆ ಹೇಳಿದ್ರೆ ಎಷ್ಟು ಹೇಳೋರು ಕಮ್ಮಿನೇ ರೀ ಅವ್ರು. ಇಂದಿಗೂ ಕೊಳಕೂರದಲ್ಲಿ ನಿತ್ಯ ರುದ್ರಾಭಿಷೇಕ, ಯುಗಾದಿ ಕಳಶಾರೋಹಣ, ಪಲ್ಲಕ್ಕಿ ಉತ್ಸವ ಹಾಗೂ ಚಟ್ಟಿ ಅಮಾವಾಸ್ಯೆಯಂದು ಶ್ರೀ ಸಿದ್ಧ ಬಸವೇಶ್ವರರ ಜನ್ಮೋತ್ಸವ ಭಕ್ತಿ ಭಾವದಿಂದ ಆಚರಿಸಲಾಗುತ್ತೆ. ಶಿಲ್ಪಕಲೆಯ ಅದ್ಭುತ ದೇವಾಲಯ, ಯೋಗಿ ಸಿದ್ಧ ಸ್ಥಳಗಳು ಮತ್ತು ಪವಿತ್ರ ತೀರ್ಥಗಳು ಭಕ್ತರನ್ನ ಆಕರ್ಷಿಸುತ್ತವೆ. ಚರಿತ್ರೆ, ಪ್ರೌಢರಾಯಣ ಕಾವ್ಯ ಹಾಗೂ ಸೊಪ್ಪಿಯ ಬಸವ ಸಾಂಗತ್ಯ ಮೊದಲಾದ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿರುವ ಶ್ರೀ ಸಿದ್ಧ ಬಸವೇಶ್ವರರ ಜೀವನ ಮತ್ತು ಸಾಧನೆಗಳನ್ನ ಸಂಶೋಧನೆಯ ಮೂಲಕ ಬೆಳಕಿಗೆ ತರುವ ಜವಾಬ್ದಾರಿ ಇಂದಿನ ಪೀಳಿಗೆಯ ಮೇಲಿದೆ ಎಂಬುದೇ ಈ ಮಹಾಶರಣರ ಸಂದೇಶವಾಗಿದೆ.